ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ, ಇದ್ ನೋಡು, ಆನ್ಲೈನ್ ಅಲ್ಲಿ ಒಂದು ಸಕ್ಕತ್ತಾಗಿರೋ ಡ್ರೆಸ್ ಇದೆ. ಅಕ್ಕ ಅಕ್ಕ, ಏನಾಯ್ತು? ಇಲ್ಲ, ಏನಿಲ್ಲ. ನಾನ್ ಸುಮ್ನೆ ಕೂತಿದ್ನಲ್ವಾ, ನೀನ್ ಮೇರೆ ಸಡನ್ ಆಗಿ ನನ್ ಶೋಲ್ಡರ್ ಮೇಲೆ ಕೈ ಇಟ್ಟೆ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತಷ್ಟೇ. ಸುಳ್ಳು. ನಾನು ಅಸಲಿ ಅಕ್ಕ ಅಕ್ಕ ಅಂತ ಕರೆದ್ರು ನೀನು ಊನು ಅಂದಿಲ್ಲ ಆನು ಅಂದಿಲ್ಲ. ನಿಜ ಹೇಳಕ್ಕ, ಏನಾಯ್ತು? ಓ, ಪ್ರತೀಕಣ್ಣ ಏನಾದ್ರೂ ಹೇಳದ್ನಾ? ಏ ಇಲ್ಲಪ್ಪ, ನಿಜ ಹೇಳ್ಬೇಕಂದ್ರೆ ನಾನು ಅವ್ನ ಮಾತಿಗೆ ಬೇಜಾರ್ ಮಾಡ್ಕೊಳ್ಳೋದೇ ಇಲ್ಲ. ಮತ್ ಯಾಕೆ ಹೇಗಿದ್ಯಾ? ಏನಾದ್ರೂ ಹೇಳದಿತ್ತಾ? ಇಲ್ವಲ್ಲ. ನೋಡು, ಮತ್ತೆ ಸುಳ್ಳು. ನನ್ನ ಹತ್ರ ಹೇಳಕ್ ಯಾಕಕ್ಕ ಇಷ್ಟು ಒದ್ದಾಟ? ನಂಗೊತ್ತು ಬಿಡು, ನಾನಿನ್ನ ಚಿಕ್ಕೋಳು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನೇ ನಿನ್ ಸ್ವಂತ ತಂಗಿ ಅಲ್ವಲ್ಲ, ನನ್ನ ಹತ್ರ ಎಲ್ಲಾನು ಶೇರ್ ಮಾಡ. ಹಾಗೆಲ್ಲ ಹೇಳ್ಬಾರ್ದು. ನೋಡು, ನೀನ್ ನನ್ ಸ್ವಂತ ತಂಗಿಗಿನ್ನ ಜಾಸ್ತಿ. ಮತ್ ಹೇಳು, ಏನಾಯ್ತು? ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ, ಹೇಳು. ಅಕ್ಕ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಹೇ, ಏನೇನೋ ಹೇಳ್ತಿದ್ಯಾ? ಆತರ ಎಲ್ಲ ಏನೂ ಇಲ್ಲ. ಮತ್ ಲವ್ ವಿಷಯ ಅಲ್ದಿದ್ರೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಚಿಂತ್ಯ ಅಣ್ಣನ್ ಬಗ್ಗೆ, ಭಕ್ತಿ ಅಕ್ಕನ್ ಬಗ್ಗೆ. ಅಯ್ಯೋ, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ? ಬನಶಂಕರಮ್ಮನೇ ಅವ್ರ ಮದ್ವೆಗೆ ಒಪ್ಪಿಗೆ ಕೊಟ್ಟಾಗಿದೆ ಅಲ್ವಾ? ಇಲ್ಲ, ಅವರಿಬ್ರು ಮದ್ವೆ ಆಗ್ಬಾರ್ದು. ಅಗಸ್ತ್ಯ ಅಣ್ಣನ್ ಜೊತೆ ಭಕ್ತಿ ಅಕ್ಕ ಮದ್ವೆ ಆಗ್ಬೇಕು. ಅಕ್ಕ, ಏನ್ ಹೇಳ್ತಿದ್ಯಾ? ಅಗಸ್ತ್ಯ ಅಣ್ಣ? ಮೆತ್ತಗ್ ಮಾತಾಡು. ಅಕ್ಕ, ಅದ್ ಸರಿ, ನಿನಗೆ ಯಾಕೆ ಹಾಗನ್ನಿಸ್ತು? ಯಾರಿಗೂ ಹೇಳ್ಬಾರ್ದು. ಅಪ್ಪ ಭಕ್ತಿ ಅಕ್ಕ ಅವ್ರ ಅಪ್ಪಂಗೆ ಅಗಸ್ತ್ಯ ಅಣ್ಣಂಗೆ ಭಕ್ತಿ ಅಕ್ಕನ್ನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಮಾತಾಗಿತ್ತಂತೆ. ನನ್ಗೆ ಅವ್ರಿಬ್ರು ಒಟ್ಟಿಗೆ ನೋಡ್ದಾಗೆಲ್ಲ ಅವ್ರಿಬ್ರೇ ಬೆಸ್ಟ್ ಪೇರ್ ಅನ್ಸ್ತಾರೆ. ಆದ್ರೆ ಅಮೃತ ಅಕ್ಕ, ಭಕ್ತಿ ಅಕ್ಕಂಗೆ ಆದಿತ್ಯಣ್ಣನೇ ಅಗಸ್ತ್ಯ ಅಂತ ಗೊತ್ತಿಲ್ವಲ್ಲ? ಗೊತ್ತಿಲ್ಲದೆ ಇದ್ರು ಅವರಿಬ್ರು ಜೊತೆಯಲ್ಲೇ ಇದ್ದಾರೆ. ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಆಗಿದ್ದಾರೆ. ಅಚಿಂತ್ಯ ಅಣ್ಣ ಕಿಡ್ನಾಪ್ ಆದಾಗ ಭಕ್ತಿ ಅಕ್ಕ. ಹಾಗಿದ್ರೆ ಇವ್ರಿಬ್ರಿಗೆ ಗೊತ್ತಿಲ್ದಂಗೆ ಆ ದೇವ್ರಿಗೆ ಗಂಟೆ ಹಾಕ್ತಿದ್ದಾರೆ ಅಲ್ವಾ? ಆದ್ರೆ ಮನೇಲಿ ಆಗ್ತಿರೋದನ್ನ ನೋಡ್ತಿದ್ರೆ ನನ್ಗೂ ಅರ್ಥ ಆಗ್ತಿಲ್ಲ. ಆದ್ರೆ ಅಗಸ್ತ್ಯ ಅಣ್ಣನ ಭಕ್ತಿ ಅಕ್ಕನೇ ಮದ್ವೆ ಆಗ್ಬೇಕು. ಹಾಗಾದ್ರೆ ಈ ವಿಚಾರ ಅಗಸ್ತ್ಯ ಅಣ್ಣಂಗೆ ಭಕ್ತಿ ಅಕ್ಕಂಗೆ ಮೊದ್ಲು ಗೊತ್ತಾಗ್ಬೇಕು. ಆದ್ರೆ ಈ ವಿಷಯ ಅವರಿಬ್ರಿಗೂ ಅರ್ಥ ಆಗೋಷ್ಟರಲ್ಲಿ ಲೇಟ್ ಆಗ್ಬಿಟ್ರೆ ಅಂತ ನನಗ್ ಭಯ ಆಗ್ತಿರೋದು. ಹಾ, ಬನ್ನಿ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ. ಒಂದ್ ನಿಮಿಷ ನೋಡಿ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಿನಮ್ರ ನಮನಗಳು. ನೀವು ಈ ಊರಿನ ಹಿರಿಯರು, ಸಂಸಾರಸ್ಥರು, ಗೌರವಸ್ಥರು ಅಂತ ಕರ್ಸಿದೀನಿ. ಆದ್ರೆ ನೀವೆಲ್ಲ ಭಕ್ತಿ ಒಳ್ಳೆವಳು, ಶಾಸ್ತ್ರಿಗಳ ಕುಟುಂಬದವ್ರು ಒಳ್ಳೆಯವರು ಅಂತ ನನಗ್ ಮೋಸ ಮಾಡೋಂಗಿಲ್ಲ. ಆಯ್ತಪ್ಪ, ಇರು, ಬರೀ ನಿನ್ ಮಾತನ್ನೇ ಕೇಳೋದಾಗಿದೆ. ಅವರು ಬರ್ಲಿ, ಮನೆಯವರು ಅವ್ರೇನ್ ಹೇಳ್ತಾರೋ ಕೇಳ್ಕೊಳೋಣ. ಶಾರದಮ್ಮ, ನೀಲಕಂಠ ಶಾಸ್ತ್ರಿಗಳೇ, ಯಾಕೆಲ್ಲ ಹೀಗ್ ಸುಮ್ನೆ ನಿಂತೀರಾ? ಮಾತಾಡಿ. ನಾನ್ ನಿಮ್ ಮುಂದೆ ಇಟ್ಟಿರೋ ಪ್ರಶ್ನೆನ ಇವ್ರಗಳ ಮುಂದೆ ಇಡಿ. ಊರ್ನವ್ರನ್ನೆಲ್ಲ ಯಾಕೋ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ನೋಡಿದ್ರ ಹೆಂಗೆ ಗುರ್ರ ಅಂತ ಬರ್ತಾ ಇದ್ದಾನೆ. ಆಹಾ, ನೋಡಿದ್ರೆ ಗೊತ್ತಾಗುತ್ತೆ. ಏನೋ ಗೊತ್ತಾಗತ್ತೆ? ನೀನ್ ಯಾಕೆ ಬಂದಿದ್ಯಾ? ಊರ್ನವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಿದ್ದೀನಿ ನಾನು. ಶ್ರೀಕಾಂತ, ಇವನ್ ಹೇಳ್ದ ಅಂತ ನಾವು ಬರ್ಬೇಕು ಅಂತ ಬಂದಿಲ್ಲಪ್ಪ. ಇವನ್ ಮಾಡ್ತಿರೋ ಆರೋಪನ ಕೇಳಿಸ್ಕೊಳಕ್ಕೆ ಬಹಳ ಹಿಂಸೆ ಆಗ್ತಿದೆ. ಅದಕ್ಕೆ ಇವನ್ ಮಾಡಿರೋ ಆರೋಪ ಸುಳ್ಳು ಅಂತ ಎಲ್ಲಾರು ಗೊತ್ತಾಗ್ಲಿ ಅಂತ ನಾವಿಲ್ಲಿ ಬಂದಿರೋದು. ತಪ್ಪು ತಿಳ್ಕೊಬೇಡಪ್ಪ. ಯಾಕೋ ಮೃತ್ಯುಂಜಯ ಹೀಗಾಡ್ತಿದ್ಯಾ? ಯಾಕಂದ್ರೆ
ನಿಮ್ಗೂ ಇವಳು ಹೇಳಿಲ್ವಾ ಅತ್ತೆ? ಹೇಳದೇನಂತ ಅಲ್ವೋ? ಅಣ್ಣನ ಹತ್ರ ಅಷ್ಟು ಓದೇ ತಿಂದಿದ್ರು, ಬುದ್ಧಿ ಬಂದಿಲ್ವ ನಿನ್ಗೆ? ಶ್ರವಣ ಗೊತ್ತಿಲ್ವಾ ನಾಯಿ ಸಿಂಹಾಸನದ ಕತೆ? ಇದು ಹಾಗೆ. ಅರೆ ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ನಾನ್ ಮಾತ್ರ ನಾಯಿ ತರನೇ, ನನ್ ಮನ್ಸು ನಾಯಿ ತರನೇ ಪರಿಶುದ್ಧವಾದದ್ದು. ಅದಕ್ಕೆ ನಿಮ್ಮ ಮಗಳಿಗೆ ಮೋಸ ಆಗ್ಬಾರ್ದು ಅಂತ ಊರ್ನವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಸುಮ್ನೆ ದೊಡ್ಡ ದೊಡ್ಡ ಮಾತಾಡ್ಬೇಡ ಮುತ್ತು. ಅರೆ ದೊಡ್ಡ ದೊಡ್ಡ ಮಾತಲ್ಲ ಮೇಡಮ್, ದೂರದ ಮಾತನ್ನ ಹತ್ರಕ್ ತರ್ತಾ ಇದ್ದೀನಿ ಅಷ್ಟೇ. ನನ್ನ ಚಿನ್ಕುಳ್ಳಿ. ಏ ಮೃತ್ಯುಂಜಯ, ಎಲ್ಲ ನೀನೇ ಮಾತಾಡೋದಾದ್ರೆ ನಮ್ಮನ್ನೇನ್ ಕೈ ಕರ್ಕೊ ಬಂದೆ? ಅಯ್ಯೋಯ್ಯೋ, ಮನ್ನಿಸ್ಬೇಕು. ಇರೋ ವಿಷಯನ ನೇರವಾಗಿ ಹೇಳ್ತೀನಿ, ಅದಕ್ಕೆ ಪರಿಹಾರನ ನೀವೇ ಕೊಡಿಸ್ಬೇಕು. ಲೇ, ಹೇಳಿದಿನ ಎಷ್ಟು ಅಂತ ಹೇಳ್ತೀಯ? ಅಮ್ಮ ಶಾರದಮ್ಮ, ಇವನೇನು ಅಂದ್ರೆ ವಿಶ್ವನಾಥ ಶಾಸ್ತ್ರಿಗಳ ಮಗಳು, ಅರ್ಥಾತ್ ಈ ಭಕ್ತಿನ ನನಗೆ ಅವಳ ಮಾವನ ಮಗನಾದ ಚಿರಂಜೀವಿ ಮೃತ್ಯುಂಜಯನಿಗೆ ಕೊಟ್ಟು ಮದುವೆ ಮಾಡಬೇಕು. ಹೇಳಿಲ್ವಾ ಇವನ್ ತಲೆ ಕೆಟ್ಟವನ್ ಸವಾಸ ಬೇಡ ಅಂತ? ಲೇ ಮುತ್ತು, ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ಯಾ? ಇಷ್ಟ ದಿವಸ ಈ ನೆಂಟಸ್ತಿಗೆ ಮರ್ತೋಗಿತ್ತಾ? ಭಕ್ತಿ ದಾಮಿನಿ ಅಮ್ಮರ ಸೊಸೆ ಆಗ್ಬೇಕು ಅಂತ ಬನ್ಶಂಕರಮ್ಮನವ್ರೆ ಹೇಳವ್ರೆ. ಲೇ, ಇದು ಗೊತ್ತಿದ್ದು ಈ ತರ ಮಾತಾಡ್ತೀಯಲ್ಲ? ಕೋಪ ಮಾಡ್ಕೋಬೇಡಿ ಯಜಮಾನ್ರೆ. ದೇವಿ ಹಾಗಂದ್ಲು ಅಂತ ನಾನದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಅಲ್ಲಿ ನಿಂತಿರೋ ದೇವಿ ನನಗಾಗ್ಲೇ ಮನಸ್ಸು ಕೊಟ್ಟಾಗಿದೆಯಲ್ಲ. ಏನೋ ಒಂದೇ. ಶ್ರೀಕಾಂತ ಬೇಡ ಕಣೋ. ನೋಡಿದ್ರ, ನಮ್ ಭಾವನವರೇ ಸುಮ್ನಾದ್ರು ಅಂದ್ರೆ. ಲೇ, ತಲೆಯಾಟ ಸಾಕು. ನೀನ್ ಹೇಳೋದು ಈ ಜನ್ಮದಲ್ಲಿ ನಡೆಯೋದಿಲ್ಲ. ನಡೀರಪ್ಪ ಅವಳ. ನಡೀರಿ. ನಿಂತ್ಕೊಳ್ಳಿ. ನೋಡಿ, ಊರಿನ ಮುಖಂಡರಾಗಿ ನನಗೆ ನ್ಯಾಯ ಕೊಡಿಸ್ತಾ ಅದಂಗ್ ಹೋಗ್ತೀರಾ? ನಿನ್ನ ಪ್ರಶ್ನೆ ನ್ಯಾಯಬದ್ಧವಾಗಿಲ್ಲ. ಇದೆ ಮಹಾಸ್ವಾಮಿ, ಖಂಡಿತ ಇದೆ. ಲೇ, ಅದೇನು ಹೇಳಯ್ಯ? ನಿನ್ನೆ ಇಡೀ ರಾತ್ರಿ ಭಕ್ತಿ ನನ್ ಜೊತೆಗೆ ಇದ್ಲು.